ಓಂ ನಮಃ ಶಿವಾಯ. ಶಂಕರಾಚಾರ್ಯರು, ಆದಿಶಂಕರಾಚಾರ್ಯರು ಅವರ ಜೀವನದಲ್ಲಿ ನಡೆದಿರುವಂತಹ ಒಂದು ಘಟನೆ ಬಂಧುಗಳೇ. ಬಾಲ ಸನ್ಯಾಸಿಗಳಾಗಿದ್ದ ಆದಿಶಂಕರಾಚಾರ್ಯರು ದೇಶವನ್ನ ಸಂಚಾರ ಮಾಡ್ತಾ ಇದ್ರು. ಸಂಚಾರ ಮಾಡ್ತಾ ಮಾಡ್ತಾ ಒಂದು ಮನೆಗೆ ಭಿಕ್ಷೆಗಾಗಿ ಹೋಗ್ತಾರೆ. ಆ ಮನೆಯಲ್ಲಿ ಒಬ್ಬ ಅಜ್ಜಿ, ಮಕ್ಕಳಿರ್ಲಿಲ್ಲ. ಆದರೂ ಆ ಶಂಕರರಿಗೆ ಭಿಕ್ಷೆಯನ್ನ ನೀಡ್ತಾಳೆ ತಾಯಿ. ಆ ಅಜ್ಜಿ ಕೇಳ್ತಾರೆ, ಆ ತಾಯಿ ಕೇಳ್ತಾಳೆ, ಯಾರ ಮಗು ನೀನು? ಈ ಸಂಜೆ ಹೊತ್ತಲ್ಲಿ ಎಲ್ಲಿಗೆ ಹೊರಟಿರುವೆ ಅಂತ ಕೇಳ್ತಾಳೆ ಅಜ್ಜಿ. ಶಂಕರರು ಹೇಳ್ತಾರೆ, ಅಮ್ಮ, ನಾನೊಬ್ಬ ಸನ್ಯಾಸಿ, ಬಾಲ ಸನ್ಯಾಸಿ. ಸದ್ಯ ಕೊಡಚಾದ್ರಿ ಅತ್ತ ಹೊರಟಿರುವೆ ಅಂದಾಗ, ಬೇಡ ಮಗು, ಈ ಸಮಯದಲ್ಲಿ ಅಲ್ಲಿ ಹೋಗುವುದು ಅಷ್ಟು ಒಳ್ಳೆಯದಲ್ಲ. ಅದು ಅಲ್ಲದೆ ಇವತ್ತು ಅಮಾವಾಸ್ಯೆ ಬೇರೆ. ನೀನು ಊರ ಹೆಬ್ಬಾಗಿಲು ತಲುಪುವ ವೇಳೆ ಅರ್ಧರಾತ್ರಿಯಾಗಿರುತ್ತೆ ಅಂತ ಹೇಳಿದಾಗ ಶಂಕರರು ಕೇಳ್ತಾರೆ, ಏನಾಗುತ್ತಮ್ಮ ಅಂತ ಕುತೂಹಲದಿಂದ ಕೇಳ್ತಾರೆ ಶಂಕರರು. ಆಗ ಆ ವೃದ್ಧೆ ಹೇಳ್ತಾರೆ, ಗ್ರಾಮದೇವಿ, ಈ ದಿವಸ ಅಮಾವಾಸ್ಯೆ ಇರೋದ್ರಿಂದ ಗ್ರಾಮದೇವಿ ಉಗ್ರವಾಗಿ ಭದ್ರವಾದ ಕಾಳಿ ಸ್ವರೂಪಳಾಗಿರ್ತಾಳೆ. ಈ ಸಮಯದಲ್ಲಿ ನೀನು ಹೋದ್ರೆ ಬಡಿದು ಬಾಯಿಗೆ ಹಾಕಿ ನುಂಗಿ ಬಿಡ್ತಾಳೆ ಅಂತ ಹೇಳ್ತಾರೆ. ಆಗ ಶಂಕರರ ಮುಖದಲ್ಲಿ ಭಯಕ್ಕಿಂತ ಸಂತೋಷವೇ ಜಾಸ್ತಿ ಆಯಿತು. ಆಹಾ, ಇವತ್ತಿನ ದಿವಸ ಆ ಜಗನ್ಮಾತೆಯ ದರ್ಶನವನ್ನ ಪಡಿತೇನಲ್ಲ ಅಂತ ಸಂತೋಷಪಟ್ರು. ನಂತರ ಶಂಕರರು ಅದೇ ಮಾರ್ಗವಾಗಿ ಹೊರಡ್ತಾರೆ. ಆ ಅಜ್ಜಿ ಹೇಳಿದ ಸ್ಥಳವನ್ನ ತಲುಪ್ತಾರೆ. ಅಲ್ಲಿ ಹೋಗಿದ ತಕ್ಷಣ ಆ ಕಾಳಿಕಾದೇವಿಯು ಉಗ್ರ ಸ್ವರೂಪಳಾಗಿ ಘರ್ಜನೆಯನ್ನ ಮಾಡ್ತಾಳೆ. ಅದನ್ನು ಕಂಡಂತಹ ಶಂಕರರು, ಆಹಾ, ಧನ್ಯೋಸ್ಮಿ ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ ಅಂತ ಶಿರಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾರೆ. ಅದನ್ನು ಕಂಡು ಕಾಳಿಕಾದೇವಿಯು, ಏ ಬಾಲಕ, ನನ್ನನ್ನ ಕಂಡು ನಿನಗೆ ಭಯವಿಲ್ಲವೇ? ಏನು ನಿನ್ನ ದುಸ್ಸಾಹಸ? ಈ ಸಮಯದಲ್ಲಿ ನನ್ನ ಸ್ಥಳಕ್ಕೆ ಬರುವುದು ಅಂದರೆ ಏನು ಅಂತ ಹೇಳಿ ನಾಲಿಗೆಯನ್ನ ಉದ್ದವಾಗಿ ಚಾಚ್ತಾಳೆ. ಶಂಕರರನ್ನ ನುಂಗೋದಕ್ಕೆ ಮುಂದಾಗ್ತಾಳೆ. ಇತ್ತ ಶಂಕರಾಚಾರ್ಯರು ಹೇಳ್ತಾರೆ, ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ. ಕುಪುತ್ರೋ ಜಾಯತ ಕೋಚದಪಿಕೋ ಮಾತಾ ನ ಭವತಿ. ಅಂದ್ರೆ ಮಾತೆಯಾದವಳು ಎಂದೂ ಕೂಡ ತನ್ನ ಮಗುವನ್ನ ಕೊಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ತಾಯಿ, ನಿನ್ನ ಕೈಯಿಂದಲೇ ನನ್ನ ಜೀವ ಹೋಗುವುದಾದರೆ ನಾನು ನಿಜವಾಗಿಯೂ ಧನ್ಯ. ಆದರೆ ಒಂದೇ ಒಂದು ಆಸೆ ತಾಯಿ, ನೀನು ಸೌಮ್ಯ ರೂಪಕ್ಕೆ ಬಂದು ದರ್ಶನವನ್ನ ನೀಡು ತಾಯಿ ಅಂತ ಕಳೆಯಿಂದ ಪ್ರಾರ್ಥನೆಯನ್ನ ಮಾಡ್ತಾನೆ ಆ ಉಗ್ರ ಕಾಳಿಕಾದೇವಿಗೆ. ಹೀಗೆ ಕೇಳಿದ ತಕ್ಷಣ ಆ ಕಾಳಿಕಾದೇವಿಯು ಆ ಬಾಲಕನ ಧೈರ್ಯ ಮತ್ತು ಭಕ್ತಿಗೆ ಮೆಚ್ಚಿ ಪ್ರಸನ್ನಳಾಗಿ ಸೌಮ್ಯ ರೂಪವನ್ನ ತಾಳ್ತಾಳೆ. ಪ್ರಸನ್ನವದಳಾಗಿ ನಿಲ್ತಾಳೆ ತಾಯಿ. ಈ ಬಾಲಕ ಸಾಮಾನ್ಯದವನಲ್ಲ ಅಂತ ತಿಳಿದು ಸ್ವರ್ಣ ರೇಖಾಂಕಿತ ಶ್ರೀ ಚಕ್ರದ ರಹಸ್ಯವನ್ನ ಶಂಕರರಿಗೆ ತಿಳಿಸಿಕೊಡ್ತಾಳೆ. ಇದೊಂದು ಮನುಕುಲದ ಉದ್ಧಾರಕ್ಕೆ ಇರುವಂತಹ ವಿಜ್ಞಾನ. ನನ್ನನ್ನು ಆ ಶ್ರೀಚಕ್ರದ ಮೇಲೆ ಪ್ರತಿಷ್ಠಾಪಿಸು. ನಾನು ಸರಸ್ವತಿ, ಲಕ್ಷ್ಮಿ, ಪಾರ್ವತಿ ಸ್ವರೂಪಳಾಗಿ ಮೂಕಾಂಬಿಕಾ ದೇವಿಯ ಹೆಸರಿನಲ್ಲಿ ಇಲ್ಲಿಯೇ ನೆಲೆಸ್ತೇನೆ. ನೀನು ಜಗದ್ಗುರುವಾಗಿ ಪ್ರಖ್ಯಾತಿಯನ್ನು ಪಡೆಯುವಂತವನಾಗುವಂತಹ ಆಶೀರ್ವದಿಸ್ತಾಳೆ ತಾಯಿ. ಆಗ ಶಂಕರರು, ನಮಸ್ತೆಸ್ತು ಮಹಾಮಾಯೈ ಶ್ರೀಪೀಠೇ ಸುರಪೂಜಿತೈ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಅನ್ನುವಂತಹ ದೇವಿಯನ್ನ ಸ್ತೋತ್ರ ಮಾಡಿ ತಾಯಿ ಪ್ರಸನ್ನಳಾಗುವಂತೆ ಸ್ತೋತ್ರ ಮಾಡ್ತಾರೆ. ಪ್ರಸನ್ನಳಾದ ಭದ್ರ ಕಾಳಿಕಾದೇವಿಯು ಮೂಕಾಂಬಿಕೆಯ ರೂಪದಲ್ಲಿ ಶಂಕರರಿಗೆ ಆಶೀರ್ವದಿಸ್ತಾ ಎಷ್ಟೋ ಸಮಯದವರೆಗೆ
ಆ ಬಾಲ ಶಂಕರನ ಬಾಲ ಸನ್ಯಾಸಿಯ ಹಿಂದೆ ಚಲಿಸ್ತಾ ಹೋಗ್ತಾಳೆ ತಾಯಿ. ಆದಿಶಂಕರರು ಅತ್ಯಂತ ಸಣ್ಣ ವಯಸ್ಸಿನಲ್ಲಿಯೇ ಪರಮ ಜ್ಞಾನವನ್ನ ಪಡೆದಂಥವರು. ನಮ್ಮ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವಲ್ಲಿ ಮಾರ್ಗದರ್ಶನ ನೀಡಿರುವಂತಹವರು. ಅಂತಹ ಮಹಾತ್ಮರು ಈ ಪುಣ್ಯ ಭರತ ಖಂಡದಲ್ಲಿ ಜನ್ಮ ತಾಳಿರುವುದೇ ಈ ಭೂಮಿಯ ಪುಣ್ಯ. ಇಂದು ನಾವು ನಮ್ಮ ಸಂಸ್ಕೃತಿಯಲ್ಲಿ ಇದ್ದೇವೆ ಅನ್ನೋದಾದ್ರೆ ಅದಕ್ಕೆ ಕಾರಣ ಆದಿಶಂಕರಾಚಾರ್ಯರು ಅನ್ನೋದನ್ನ ನಾವು ಯಾವತ್ತೂ ಕೂಡ ಮರೆಯಬಾರದು ಬಂಧುಗಳೇ. ತಮಗೆಲ್ಲರಿಗೂ ಶಂಕರರ ಕೃಪೆಯಾಗಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತೇನೆ ಬಂಧುಗಳೇ. ಬಂಧುಗಳೇ, ಈ ಗುರುಸೇವಕನ ಯೂಟ್ಯೂಬ್ ಚಾನಲ್ ಅನ್ನ ಈವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ತಪ್ಪದೆ ಇತರರಿಗೂ ಶೇರ್ ಮಾಡಿ. ಸದಾ ಕಾಲ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಿ. ಶುಭ ದಿನ. ಶುಭವಾಗಲಿ ಬಂಧುಗಳೇ.